ನಮ್ಮ ಜೊತೆಗೆ ಹಿರಿಯ ನಟ ರವೀಂದ್ರ ಇದ್ದರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಬ್ಯಾಂಕ್ ಜನಾರ್ದನ್ ಅವರು ಹಿರಿಯ ನಟರು ನಮ್ಮ ಜೊತೆಗಿಲ್ಲ. ಯಾವ ರೀತಿ ಪ್ರೋಸೆಸ್ ಇದೆ ಸರ್? ರವೀಂದ್ರ ಕಲಾಕ್ಷೇತ್ರ ಹೋಗುತ್ತೆ, ಎಲ್ಲಿ ಅಂತ್ಯಕ್ರಿಯೆ ಆಗುತ್ತೆ? ನಮಸ್ಕಾರ. ಸುಮಾರು 4.5 ದಶಕಗಳಿಗಿಂತ ಹೆಚ್ಚಾಗಿ ಚಿತ್ರೋದ್ಯಮದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಸುಮಾರು 500 ಚಿತ್ರಗಳಲ್ಲಿ ಅಭಿನಯ ಮಾಡಿದಂತಹ ರಂಗಭೂಮಿ, ಕಿರುತೆರೆ ಹಾಗೂ ಹಿರಿತೆರೆ 3 ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಂತಹ ನಮ್ಮೆಲ್ಲರ ಆತ್ಮೀಯ ಮಿತ್ರ ಬ್ಯಾಂಕ್ ಜನಾರ್ದನ್ ಅವರು ನಿನ್ನೆ ರಾತ್ರಿ 2:30 ಗಂಟೆಗೆ ತೀರ್ಕೊಂಡಿದ್ದಾರೆ. ಬಹಳ ನೋವಾಗುತ್ತೆ. ಕಾರಣ ಏನಂದರೆ, ಇತ್ತೀಚಿನ ದಿವಸಗಳಲ್ಲಿ ಅವರು ನನಗೆ ಸುಮಾರು ಒಂದು 4 ದಶಕಗಳಿಂದ ನಾನು ಒಬ್ಬ ಜನಪ್ರಿಯ ಕಂಠದಾನ ಕಲಾವಿದ ಹಾಗೂ ನಟನಾಗಿ ಅವ್ರ ಜೊತೆ ಸುಮಾರು 4 ದಶಕಗಳ ಕಾಲ ಒಂದು ಸಂಬಂಧ, ಸ್ನೇಹ ಇಟ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ಒಂದು 7-8 ವರ್ಷಗಳಿಂದ ನಾನು ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ನಟರ ಅಶೋಕು ಮತ್ತು ಬ್ಯಾಂಕ್ ಜನಾರ್ದನ್ 3 ಜನದ್ದು ಒಂದು ಚಿಕ್ಕ ಸ್ನೇಹಕೂಟ ಆಗಿಬಿಟ್ಟಿತ್ತು. 3 ಜನ ನಾವು ಪ್ರತಿ ದಿವಸ ದೂರವಾಣಿನಲ್ಲಿ ಮಾತಾಡ್ಕೋತಿದ್ವಿ. ಆಮೇಲೆ ಕಡ್ಡಾಯವಾಗಿ ವಾರಕ್ಕೊಂದ್ಸಲಿ ಆದರೂ ನಮ್ಮ ಶೇಷಾದ್ರಿಪುರದಲ್ಲಿರುವಂತಹ ಸಾಮ್ರಾಟ್ ಹೋಟೆಲಲ್ಲಿ ನಾವು 3 ಜನ ಅಲ್ಲಿ ಸೇರಿ ಒಟ್ಟಿಗೆ ಊಟ ಮಾಡಿ ತುಂಬ ಒಳ್ಳೆಯ ಸಮಯವನ್ನು ಕಳೀತಾ ಇದ್ವಿ. ಹಾಗಾಗಿ ಈ ಮನೆಗೂ ಅಷ್ಟೇ, ಅವರ ಹಳೆಯ ಮನೆಯನ್ನು ಮಾರಿ ಹೊಸ ಮನೆಗೆ ಬಂದಾಗ ಅದರ ಗೃಹ ಪ್ರವೇಶಕ್ಕೂ ನಾವೆಲ್ಲ ಬಂದಿದ್ವಿ. ಇಲ್ಲಿ ತುಂಬ ಒಳ್ಳೆಯ ಮಧುರ ಕ್ಷಣಗಳನ್ನು ಅವರೊಂದಿಗೆ ಕಳೆದಿದ್ವಿ. ಮನೆಗೆ ಊಟಕ್ಕೆ ಕರೆದಿದ್ರು ಬ್ಯಾಂಕ್ ಜನಾರ್ದನ್, ನನ್ನ ಅಶೋಕ್ ಅವ್ರನ್ನ. ಬಂದು ಇಲ್ಲಿ ಊಟ ಮಾಡಿದ್ವಿ. ಇತ್ತೀಚೆಗೆ ಒಂದು 20 ದಿವಸಗಳ ಹಿಂದೆ ಅವರ ಆರೋಗ್ಯ ಸ್ವಲ್ಪ ಕೆಟ್ಟು ಅವ್ರ ಮಗ, ಏಕಮಾತ್ರ ಪುತ್ರ ಗುರು ಅವರು ಆಸ್ಪತ್ರೆಗೆ ಸೇರಿಸಿದ್ರು. ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೆ, ಏನಾಗ್ತಿದೆ, ಹೇಗಿದ್ದಾರೆ ಅಂತ ಕೇಳ್ತಾ ಇದ್ದೆ. ಚೇತರಿಸ್ಕೊಂಡು ಮನೆಗೆ ಬಂದಿದ್ದರು. ಮತ್ತೆ ಕಳೆದ ಶುಕ್ರವಾರ ಒಂದು ಸ್ವಲ್ಪ ಉಸಿರಾಟದ ತೊಂದರೆ ಸ್ವಲ್ಪ ಹೆಚ್ಚಾಗಿ ಅವರನ್ನು ಮತ್ತೆ ವಿಕ್ರಮ್ ಮಣಿಪಾಲ್ ಹಾಸ್ಪಿಟ್ಲಿಗೆ ಸೇರಿಸಿ ನಿನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ತೊಂದರೆಗಳು ಜಾಸ್ತಿಯಾಗಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಥರ ಆಗಿ ಅವರು ರಾತ್ರಿ 2:30ಗೆ ತೀರ್ಕೊಂಡಿದ್ದಾರೆ. ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರ ಹೋಗುತ್ತಾನ? ಹೌದು. ಅಂತ್ಯಕ್ರಿಯೆ ಎಷ್ಟು ಗಂಟೆಗೆ, ಯಾವ ರೀತಿ ಪ್ರೊಸೆಸ್ ಈಗ ಇಲ್ಲಿ ಮನೆಯಲ್ಲಿ ಅವ್ರದ್ದು ಕ್ಷತ್ರಿಯ ಪದ್ಧತಿ ಪ್ರಕಾರ ಮನೆಯಲ್ಲಿ ಒಂದು ಗಂಟೆಗಳ ಕಾಲ ಪೂಜೆ ಇದೆ. ಸುಮಾರು 12:30 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಪೂಜೆ ಮುಗಿದು 12:30 ನಂತರ ಇಲ್ಲಿಂದ ಇಡೀ ಚಿತ್ರೋದ್ಯಮ ಮತ್ತು ಅವರ ಅಭಿಮಾನಿಗಳ ಒತ್ತಡ, ಶಶಿಕಲಾ ಅವರೇ ಬನ್ನಿ, ಇಡೀ ಚಿತ್ರೋದ್ಯಮ ಮತ್ತು ಅಭಿಮಾನಿಗಳ ಒತ್ತಡ ಇದೆ. ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ, ನಮ್ಮೆಲ್ಲರ ಚಿತ್ರೋದ್ಯಮದ ಸಹೋದ್ಯೋಗಿಗಳ ದರ್ಶನಕ್ಕೆ ಪಾರ್ಥಿವ ಶರೀರ ತರಬೇಕು ಅಂತ. ಹಾಗಾಗಿ 12:30ಗೆ ಇಲ್ಲಿಂದ ಹೊರಟು ಸುಮಾರು 1:30-2 ಗಂಟೆ ಒಳಗಡೆ ಕಲಾಕ್ಷೇತ್ರಕ್ಕೆ ತಲುಪಿ 2 ಗಂಟೆಯಿಂದ 3:30-4 ಗಂಟೆ ಮ್ಯಾಕ್ಸಿಮಮ್ ಅಲ್ಲಿ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು 4 ಗಂಟೆಗೆ ಗೊರಗುಂಟೆಪಾಳ್ಯ ಪೀಣ್ಯ ಅಲ್ಲಿರುವಂಥ ಕ್ರಿಮಿಟೇರಿಯಂಗೆ ಕಲಾಕ್ಷೇತ್ರದಿಂದ ನೇರವಾಗಿ ಅಂತಿಮ ಕಾರ್ಯಗಳಿಗೋಸ್ಕರ ಅಲ್ಲಿಗೆ ತೊಗೊಂಡು ಹೋಗುವಂಥ ಏರ್ಪಾಟಾಗಿದೆ. ನಮಸ್ಕಾರ. ಸರ್, ಇದಿಷ್ಟು ಹಿರಿಯ ನಟ ರವೀಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ನಟ ರವೀಂದ್ರ ಇದ್ದರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಬ್ಯಾಂಕ್ ಜನಾರ್ದನ್ ಅವರು ಹಿರಿಯ ನಟರು ನಮ್ಮ ಜೊತೆಗಿಲ್ಲ. ಯಾವ ರೀತಿ ಪ್ರೋಸೆಸ್ ಇದೆ ಸರ್? ರವೀಂದ್ರ ಕಲಾಕ್ಷೇತ್ರ ಹೋಗುತ್ತೆ, ಎಲ್ಲಿ ಅಂತ್ಯಕ್ರಿಯೆ ಆಗುತ್ತೆ? ನಮಸ್ಕಾರ. ಸುಮಾರು 4.5 ದಶಕಗಳಿಗಿಂತ ಹೆಚ್ಚಾಗಿ ಚಿತ್ರೋದ್ಯಮದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಸುಮಾರು 500 ಚಿತ್ರಗಳಲ್ಲಿ ಅಭಿನಯ ಮಾಡಿದಂತಹ ರಂಗಭೂಮಿ, ಕಿರುತೆರೆ ಹಾಗೂ ಹಿರಿತೆರೆ 3 ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಂತಹ ನಮ್ಮೆಲ್ಲರ ಆತ್ಮೀಯ ಮಿತ್ರ ಬ್ಯಾಂಕ್ ಜನಾರ್ದನ್ ಅವರು ನಿನ್ನೆ ರಾತ್ರಿ 2:30 ಗಂಟೆಗೆ ತೀರ್ಕೊಂಡಿದ್ದಾರೆ. ಬಹಳ ನೋವಾಗುತ್ತೆ. ಕಾರಣ ಏನಂದರೆ, ಇತ್ತೀಚಿನ ದಿವಸಗಳಲ್ಲಿ ಅವರು ನನಗೆ ಸುಮಾರು ಒಂದು 4 ದಶಕಗಳಿಂದ ನಾನು ಒಬ್ಬ ಜನಪ್ರಿಯ ಕಂಠದಾನ ಕಲಾವಿದ ಹಾಗೂ ನಟನಾಗಿ ಅವ್ರ ಜೊತೆ ಸುಮಾರು 4 ದಶಕಗಳ ಕಾಲ ಒಂದು ಸಂಬಂಧ, ಸ್ನೇಹ ಇಟ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ಒಂದು 7-8 ವರ್ಷಗಳಿಂದ ನಾನು ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ನಟರ ಅಶೋಕು ಮತ್ತು ಬ್ಯಾಂಕ್ ಜನಾರ್ದನ್ 3 ಜನದ್ದು ಒಂದು ಚಿಕ್ಕ ಸ್ನೇಹಕೂಟ ಆಗಿಬಿಟ್ಟಿತ್ತು. 3 ಜನ ನಾವು ಪ್ರತಿ ದಿವಸ ದೂರವಾಣಿನಲ್ಲಿ ಮಾತಾಡ್ಕೋತಿದ್ವಿ. ಆಮೇಲೆ ಕಡ್ಡಾಯವಾಗಿ ವಾರಕ್ಕೊಂದ್ಸಲಿ ಆದರೂ ನಮ್ಮ ಶೇಷಾದ್ರಿಪುರದಲ್ಲಿರುವಂತಹ ಸಾಮ್ರಾಟ್ ಹೋಟೆಲಲ್ಲಿ ನಾವು 3 ಜನ ಅಲ್ಲಿ ಸೇರಿ ಒಟ್ಟಿಗೆ ಊಟ ಮಾಡಿ ತುಂಬ ಒಳ್ಳೆಯ ಸಮಯವನ್ನು ಕಳೀತಾ ಇದ್ವಿ. ಹಾಗಾಗಿ ಈ ಮನೆಗೂ ಅಷ್ಟೇ, ಅವರ ಹಳೆಯ ಮನೆಯನ್ನು ಮಾರಿ ಹೊಸ ಮನೆಗೆ ಬಂದಾಗ ಅದರ ಗೃಹ ಪ್ರವೇಶಕ್ಕೂ ನಾವೆಲ್ಲ ಬಂದಿದ್ವಿ. ಇಲ್ಲಿ
ತುಂಬ ಒಳ್ಳೆಯ ಮಧುರ ಕ್ಷಣಗಳನ್ನು ಅವರೊಂದಿಗೆ ಕಳೆದಿದ್ವಿ. ಮನೆಗೆ ಊಟಕ್ಕೆ ಕರೆದಿದ್ರು ಬ್ಯಾಂಕ್ ಜನಾರ್ದನ್, ನನ್ನ ಅಶೋಕ್ ಅವ್ರನ್ನ. ಬಂದು ಇಲ್ಲಿ ಊಟ ಮಾಡಿದ್ವಿ. ಇತ್ತೀಚೆಗೆ ಒಂದು 20 ದಿವಸಗಳ ಹಿಂದೆ ಅವರ ಆರೋಗ್ಯ ಸ್ವಲ್ಪ ಕೆಟ್ಟು ಅವ್ರ ಮಗ ಏಕಮಾತ್ರ ಪುತ್ರ ಗುರು ಅವರು ಆಸ್ಪತ್ರೆಗೆ ಸೇರಿಸಿದ್ರು. ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೆ, ಏನಾಗ್ತಿದೆ, ಹೇಗಿದ್ದಾರೆ ಅಂತ ಕೇಳ್ತಾ ಇದ್ದೆ. ಚೇತರಿಸ್ಕೊಂಡು ಮನೆಗೆ ಬಂದಿದ್ದರು. ಮತ್ತೆ ಕಳೆದ ಶುಕ್ರವಾರ ಒಂದು ಸ್ವಲ್ಪ ಉಸಿರಾಟದ ತೊಂದರೆ ಸ್ವಲ್ಪ ಹೆಚ್ಚಾಗಿ ಅವರನ್ನು ಮತ್ತೆ ವಿಕ್ರಮ್ ಮಣಿಪಾಲ್ ಹಾಸ್ಪಿಟ್ಲಿಗೆ ಸೇರಿಸಿ ನಿನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ತೊಂದರೆಗಳು ಜಾಸ್ತಿಯಾಗಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಥರ ಆಗಿ ಅವರು ರಾತ್ರಿ 2:30ಗೆ ತೀರ್ಕೊಂಡಿದ್ದಾರೆ. ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರ ಹೋಗುತ್ತಾನ, ಅಂತ್ಯಕ್ರಿಯೆ ಎಷ್ಟು ಗಂಟೆಗೆ, ಯಾವ ರೀತಿ ಪ್ರೊಸೆಸ್ ಈಗ ಇಲ್ಲಿ ಮನೆಯಲ್ಲಿ ಅವ್ರದ್ದು ಕ್ಷತ್ರಿಯ ಪದ್ಧತಿ ಪ್ರಕಾರ ಮನೆಯಲ್ಲಿ ಒಂದು ಗಂಟೆಗಳ ಕಾಲ ಪೂಜೆ ಇದೆ. ಸುಮಾರು 12:30 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಪೂಜೆ ಮುಗಿದು 12:30 ನಂತರ ಇಲ್ಲಿಂದ ಇಡೀ ಚಿತ್ರೋದ್ಯಮ ಮತ್ತು ಅವರ ಅಭಿಮಾನಿಗಳ ಒತ್ತಡ, ಶಶಿಕಲಾ ಅವರೇ ಬನ್ನಿ, ಇಡೀ ಚಿತ್ರೋದ್ಯಮ ಮತ್ತು ಅಭಿಮಾನಿಗಳ ಒತ್ತಡ ಇದೆ. ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ, ನಮ್ಮೆಲ್ಲರ ಚಿತ್ರೋದ್ಯಮದ ಸಹೋದ್ಯೋಗಿಗಳ ದರ್ಶನಕ್ಕೆ ಪಾರ್ಥಿವ ಶರೀರ ತರಬೇಕು ಅಂತ. ಹಾಗಾಗಿ 12:30ಗೆ ಇಲ್ಲಿಂದ ಹೊರಟು ಸುಮಾರು 1:30-2 ಗಂಟೆ ಒಳಗಡೆ ಕಲಾಕ್ಷೇತ್ರಕ್ಕೆ ತಲುಪಿ 2 ಗಂಟೆಯಿಂದ 3:30-4 ಗಂಟೆ ಮ್ಯಾಕ್ಸಿಮಮ್ ಅಲ್ಲಿ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು 4 ಗಂಟೆಗೆ ಗೊರಗುಂಟೆಪಾಳ್ಯ ಪೀಣ್ಯ ಅಲ್ಲಿರುವಂಥ ಕ್ರಿಮಿಟೇರಿಯಂಗೆ ಕಲಾಕ್ಷೇತ್ರದಿಂದ ನೇರವಾಗಿ ಅಂತಿಮ ಕಾರ್ಯಗಳಿಗೋಸ್ಕರ ಅಲ್ಲಿಗೆ ತೊಗೊಂಡು ಹೋಗುವಂಥ ಏರ್ಪಾಟಾಗಿದೆ. ನಮಸ್ಕಾರ. ಇದಿಷ್ಟು ಹಿರಿಯ ನಟ ರವೀಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕಾಂಡ, ಬೆಂಗಳೂರು. ನಮ್ಮ ಜೊತೆಗೆ ಹಿರಿಯ ನಟ ರವೀಂದ್ರ ಇದ್ದರೆ ಬನ್ನಿ ಮಾತಾಡ್ಸೋಣ. ಸರ್, ಈಗ ಬ್ಯಾಂಕ್ ಜನಾರ್ದನ್ ಅವರು ಹಿರಿಯ ನಟರು ನಮ್ಮ ಜೊತೆಗಿಲ್ಲ, ಯಾವ ರೀತಿ ಪ್ರೊಸೆಸ್ ಇದೆ ಸರ್? ರವೀಂದ್ರ ಕಲಾಕ್ಷೇತ್ರ ಹೋಗುತ್ತೆ, ಎಲ್ಲಿ ಅಂತ್ಯಕ್ರಿಯೆ ಆಗುತ್ತೆ? ನಮಸ್ಕಾರ. ಸುಮಾರು 4.5 ದಶಕಗಳಿಗಿಂತ ಹೆಚ್ಚಾಗಿ ಚಿತ್ರೋದ್ಯಮದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡು ಸುಮಾರು 500 ಚಿತ್ರಗಳಲ್ಲಿ ಅಭಿನಯ ಮಾಡಿದಂತಹ ರಂಗಭೂಮಿ, ಕಿರುತೆರೆ ಹಾಗೂ ಹಿರಿತೆರೆ 3 ಕ್ಷೇತ್ರಗಳಲ್ಲಿ ಬಹಳ ದೊಡ್ಡ ಸೇವೆಯನ್ನು ಮಾಡಿದ್ದಂತಹ ನಮ್ಮೆಲ್ಲರ ಆತ್ಮೀಯ ಮಿತ್ರ ಬ್ಯಾಂಕ್ ಜನಾರ್ದನ್ ಅವರು ನಿನ್ನೆ ರಾತ್ರಿ 2:30 ಗಂಟೆಗೆ ತೀರ್ಕೊಂಡಿದ್ದಾರೆ. ಬಹಳ ನೋವಾಗುತ್ತೆ. ಕಾರಣ ಏನಂದರೆ, ಇತ್ತೀಚಿನ ದಿವಸಗಳಲ್ಲಿ ಅವರು ನನಗೆ ಸುಮಾರು ಒಂದು 4 ದಶಕಗಳಿಂದ ನಾನು ಒಬ್ಬ ಜನಪ್ರಿಯ ಕಂಠದಾನ ಕಲಾವಿದ ಹಾಗೂ ನಟನಾಗಿ ಅವ್ರ ಜೊತೆ ಸುಮಾರು 4 ದಶಕಗಳ ಕಾಲ ಒಂದು ಸಂಬಂಧ, ಸ್ನೇಹ ಇಟ್ಕೊಂಡಿದ್ದೆ. ಆದರೆ ಇತ್ತೀಚೆಗೆ ಒಂದು 7-8 ವರ್ಷಗಳಿಂದ ನಾನು ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ನಟರ ಅಶೋಕು ಮತ್ತು ಬ್ಯಾಂಕ್ ಜನಾರ್ದನ್ 3 ಜನದ್ದು ಒಂದು ಚಿಕ್ಕ ಸ್ನೇಹಕೂಟ ಆಗಿಬಿಟ್ಟಿತ್ತು. 3 ಜನ ನಾವು ಪ್ರತಿ ದಿವಸ ದೂರವಾಣಿನಲ್ಲಿ ಮಾತಾಡ್ಕೋತಿದ್ವಿ. ಆಮೇಲೆ ಕಡ್ಡಾಯವಾಗಿ ವಾರಕ್ಕೊಂದ್ಸಲಿ ಆದರೂ ನಮ್ಮ ಶೇಷಾದ್ರಿಪುರದಲ್ಲಿರುವಂತಹ ಸಾಮ್ರಾಟ್ ಹೋಟೆಲಲ್ಲಿ ನಾವು 3 ಜನ ಅಲ್ಲಿ ಸೇರಿ ಒಟ್ಟಿಗೆ ಊಟ ಮಾಡಿ ತುಂಬ ಒಳ್ಳೆಯ ಸಮಯವನ್ನು ಕಳೀತಾ ಇದ್ವಿ. ಹಾಗಾಗಿ ಈ ಮನೆಗೂ ಅಷ್ಟೇ, ಅವರ ಹಳೆಯ ಮನೆಯನ್ನು ಮಾರಿ ಹೊಸ ಮನೆಗೆ ಬಂದಾಗ ಅದರ ಗೃಹ ಪ್ರವೇಶಕ್ಕೂ ನಾವೆಲ್ಲ ಬಂದಿದ್ವಿ. ಇಲ್ಲಿ ತುಂಬ ಒಳ್ಳೆಯ ಮಧುರ ಕ್ಷಣಗಳನ್ನು ಅವರೊಂದಿಗೆ ಕಳೆದಿದ್ವಿ. ಮನೆಗೆ ಊಟಕ್ಕೆ ಕರೆದಿದ್ರು ಬ್ಯಾಂಕ್ ಜನಾರ್ದನ್, ನನ್ನ ಅಶೋಕ್ ಅವ್ರನ್ನ. ಬಂದು ಇಲ್ಲಿ ಊಟ ಮಾಡಿದ್ವಿ. ಇತ್ತೀಚೆಗೆ ಒಂದು 20 ದಿವಸಗಳ ಹಿಂದೆ ಅವರ ಆರೋಗ್ಯ ಸ್ವಲ್ಪ ಕೆಟ್ಟು ಅವ್ರ ಮಗ ಏಕಮಾತ್ರ ಪುತ್ರ ಗುರು ಅವರು ಆಸ್ಪತ್ರೆಗೆ ಸೇರಿಸಿದ್ರು. ನಾನು ನಿರಂತರವಾಗಿ ಸಂಪರ್ಕದಲ್ಲಿದ್ದೆ, ಏನಾಗ್ತಿದೆ, ಹೇಗಿದ್ದಾರೆ ಅಂತ ಕೇಳ್ತಾ ಇದ್ದೆ. ಚೇತರಿಸ್ಕೊಂಡು ಮನೆಗೆ ಬಂದಿದ್ದರು. ಮತ್ತೆ ಕಳೆದ ಶುಕ್ರವಾರ ಒಂದು ಸ್ವಲ್ಪ ಉಸಿರಾಟದ ತೊಂದರೆ ಸ್ವಲ್ಪ ಹೆಚ್ಚಾಗಿ ಅವರನ್ನು ಮತ್ತೆ ವಿಕ್ರಮ್ ಮಣಿಪಾಲ್ ಹಾಸ್ಪಿಟ್ಲಿಗೆ ಸೇರಿಸಿ ನಿನ್ನೆ ರಾತ್ರಿ ಇದ್ದಕ್ಕಿದ್ದ ಹಾಗೆ ಸ್ವಲ್ಪ ತೊಂದರೆಗಳು ಜಾಸ್ತಿಯಾಗಿ ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಥರ ಆಗಿ ಅವರು ರಾತ್ರಿ 2:30ಗೆ ತೀರ್ಕೊಂಡಿದ್ದಾರೆ. ಈಗ ರವೀಂದ್ರ ಕಲಾಕ್ಷೇತ್ರಕ್ಕೆ ಪಾರ್ಥಿವ ಶರೀರ ಹೋಗುತ್ತಾನ, ಅಂತ್ಯಕ್ರಿಯೆ ಎಷ್ಟು ಗಂಟೆಗೆ, ಯಾವ ರೀತಿ ಪ್ರೊಸೆಸ್ ಇದೆ? ಈಗ ಇಲ್ಲಿ ಮನೆಯಲ್ಲಿ ಅವ್ರದ್ದು ಕ್ಷತ್ರಿಯ ಪದ್ಧತಿ ಪ್ರಕಾರ ಮನೆಯಲ್ಲಿ ಒಂದು ಗಂಟೆಗಳ ಕಾಲ ಪೂಜೆ ಇದೆ. ಸುಮಾರು 12:30 ಗಂಟೆ ಅಷ್ಟೊತ್ತಿಗೆ ಇಲ್ಲಿ ಪೂಜೆ ಮುಗಿದು 12:30 ನಂತರ ಇಲ್ಲಿಂದ ಇಡೀ ಚಿತ್ರೋದ್ಯಮ ಮತ್ತು ಅವರ ಅಭಿಮಾನಿಗಳ ಒತ್ತಡ, ಶಶಿಕಲಾ ಅವರೇ ಬನ್ನಿ, ಇಡೀ ಚಿತ್ರೋದ್ಯಮ ಮತ್ತು ಅಭಿಮಾನಿಗಳ ಒತ್ತಡ ಇದೆ. ಕಲಾಕ್ಷೇತ್ರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ, ನಮ್ಮೆಲ್ಲರ ಚಿತ್ರೋದ್ಯಮದ ಸಹೋದ್ಯೋಗಿಗಳ ದರ್ಶನಕ್ಕೆ ಪಾರ್ಥಿವ ಶರೀರ ತರಬೇಕು ಅಂತ. ಹಾಗಾಗಿ 12:30ಗೆ ಇಲ್ಲಿಂದ ಹೊರಟು ಸುಮಾರು 1:30-2 ಗಂಟೆ ಒಳಗಡೆ ಕಲಾಕ್ಷೇತ್ರಕ್ಕೆ ತಲುಪಿ 2 ಗಂಟೆಯಿಂದ 3:30-4 ಗಂಟೆ ಮ್ಯಾಕ್ಸಿಮಮ್ ಅಲ್ಲಿ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು 4 ಗಂಟೆಗೆ
ಗೊರಗುಂಟೆಪಾಳ್ಯ ಪೀಣ್ಯ ಅಲ್ಲಿರುವಂಥ ಕ್ರಿಮಿಟೇರಿಯಂಗೆ ಕಲಾಕ್ಷೇತ್ರದಿಂದ ನೇರವಾಗಿ ಅಂತಿಮ ಕಾರ್ಯಗಳಿಗೋಸ್ಕರ ಅಲ್ಲಿಗೆ ತೊಗೊಂಡು ಹೋಗುವಂಥ ಏರ್ಪಾಟಾಗಿದೆ. ನಮಸ್ಕಾರ. ಎಸ್ ಇದಿಷ್ಟು ಹಿರಿಯ ನಟ ರವೀಂದ್ರ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.